ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶ್ರುತಿ ಮಂಜುನಾಥ್. ಇದು ಫ್ರೈಡೇ ವ್ಲಾಗ್ ಆಗಿರುತ್ತೆ. ಫ್ರೈಡೇ ಮತ್ತು ಮಂಡೇ ವಾರದ ದಿನ ಆಗಿರೋದ್ರಿಂದ ಬೆಳಗ್ಗೆನೇ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಆಚೆ ಕೂಡ ಎಲ್ಲ ಕ್ಲೀನ್ ಮಾಡಿ, ಹೊಸ್ತಿಲು ಕೂಡ ಸ್ವಚ್ಛ ಮಾಡಿಕೊಂಡು, ಅರಿಶಿನ ಕುಂಕುಮದಿಂದ ಹಚ್ಚಿ ರಂಗೋಲಿಯನ್ನು ಬಿಡಿಸ್ತಾ ಇದ್ದೀನಿ. ರಂಗೋಲಿ ಬಿಡಿಸೋದು ಅಂದರೆ ನಂಗೆ ತುಂಬಾ ಇಷ್ಟ. ಹಾಗಾಗಿ ಸ್ವಲ್ಪ ಟೈಮ್ ಕೊಟ್ಟು ಸ್ಪಾಟಲ್ಲಿ ಏನು ನನ್ನ ತಲೆಯಲ್ಲಿ ಯಾವ ರಂಗೋಲಿ ಬಿಡುತ್ತೋ ಅದನ್ನು ಬಿಡ್ತೀನಿ. ತುಂಬ ಯೋಚನೆ ಎಲ್ಲ ಮಾಡೋಕ್ಕೋಗಲ್ಲ. ಇವತ್ತು ಫ್ರೈಡೇ ಆಗಿರೋದ್ರಿಂದ ಕಮಲದ ರಂಗೋಲಿಯನ್ನು ಬಿಡಿಸ್ತಾ ಇದ್ದೀನಿ. ಹೊಸ್ತಿಲ ಹತ್ರ ಮನೆ ಮುಂದೆ ರಂಗೋಲಿ ಇದ್ದರೆ ಯಾವುದೇ ರೀತಿ ನೆಗೆಟಿವ್ ಎನರ್ಜಿಗಳು ಮನೆಯೊಳಗಡೆ ಬರೋದಿಲ್ವಂತೆ ಅಂತ ಹೇಳ್ತಾರೆ. ಹಸ್ಬೆಂಡ್ ಆಫೀಸ್ಗೆ ಹೋಗೋಕ್ಕೂ ಮೊದಲೇ, ಮಕ್ಕಳು ಸ್ಕೂಲ್ಗೆ ಹೋಗೋಕ್ಕೂ ಮೊದಲೇ ವಾರ ಎಲ್ಲ ಮುಗಿಸ್ಕೊಂಡ್ರೆ ಮನೇಲಿ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ. ಅವ್ರಿಗೂ ಏನೋ ಖುಷಿ ಆಗುತ್ತೆ. ಸೊ ಹಂಗಾಗಿ ಬೇಗನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ತಿಂಡಿ ಮಾಡೋದ್ರಿಂದ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ. ನನಗದು ತುಂಬಾ ಖುಷಿ ಕೊಡುತ್ತೆ ಕೂಡ. ಹಾಗಾಗಿ ನಾನು ಅದನ್ನು ರೂಢಿ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ. ಏನೇ ಆಗಲಿ, ಎಷ್ಟೇ ಕಷ್ಟ ಆಗಲಿ, ನನಗೆ ಜ್ವರ ಬಂದರೂ ಅಷ್ಟೇ ಫಸ್ಟು ಮಾಡೋ ಕೆಲಸನೇ ವಾರದ ದಿನ ಪೂಜೆ. ಸೊ ನಿಮಗೂ ಈ ಥರ ರಂಗೋಲಿ ಇಷ್ಟ ಆಗಿದ್ದರೆ ಅಥವಾ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ರಂಗೋಲಿ ಬಿಡುವಾಗ ಒಂಚೂರು ಆ ಕಡೆ ಈ ಕಡೆ ಆದ್ರೂ ನನಗಾಗೋದಿಲ್ಲ. ಅದು ಇಡೀ ದಿನ ಒಂಚೂರು ಅಳಿಸಬಾರ್ದು. ಆ ದಿನ ಫುಲ್ಲು ಚೆನ್ನಾಗಿ ನಾನು ಹೆಂಗೆ ಬಿಡಿಸಿದ ಬೆಳಗ್ಗೆ ಹಾಗೆ ಇರಬೇಕು. ನೋಡಿ, ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮೊದಲನೇ ಕೆಲಸ ಫಸ್ಟು ಹೊಸ್ತಿಲು ಪೂಜೆಗಳನ್ನ ಮಾಡ್ಕೊಳ್ಳೋದು, ಆಮೇಲೆ ತುಳಸಿ ಪೂಜೆ, ಕೊನೆಯಲ್ಲಿ ದೇವ್ರ ಪೂಜೆ. ಸೊ ಪೂಜೆ ಕೂಡ ಆಗಿದೆ. ಎವ್ರಿ ಮಂಡೇ, ಫ್ರೈಡೇ ಮತ್ತು ಅಮಾವಾಸ್ಯೆ ಹುಣ್ಣಿಮೆಗೆ ನಾನು ಸ್ಟವ್ ಪೂಜೆ ಕೂಡ ಮಾಡ್ಕೊಳ್ತೀನಿ. 2 ವರ್ಷದಿಂದ ಇದನ್ನು ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀನಿ. ಅಗ್ನಿದೇವ ಅಲ್ವಾ, ಹಾಗಾಗಿ ಈಗ ನಾನು ತಿಂಡಿಗೆ ನವಣೆ ಪೊಂಗಲ್ ಮಾಡೋಣ ಅಂತ 1 ಗ್ಲಾಸ್ ನವಣೆಗೆ 1 ಗ್ಲಾಸ್ ಹೆಸರು ಬೇಳೆನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ 4.25 ಗ್ಲಾಸ್ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಖಾರಕ್ಕೆ ನಾನು 4 ಮೆಣಸಿಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅರಿಶಿಣ. ಹಾಗೆ ಕುಕ್ಕರ್ ಕೂಗ್ದಾಗ ಏನಾಗುತ್ತೆ, ನೀರು ಚೆಲ್ಲುತ್ತೆ ಅಲ್ವಾ, ಹಾಗಾಗಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 1 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಈಗ ಕೂಗಿದೆ ನೋಡಿ, ಗಟ್ಟಿಯಾಗಿದೆ. ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಇನ್ನೊಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಹಾಗೆ ಇದಕ್ಕೆ ಸಾಸಿವೆ, ಬೆಳ್ಳುಳ್ಳಿ, ಹಾಗೆ ಕರಿಬೇವು, ಜೀರಿಗೆ, ಮೆಣಸು ಕೂಡ ಆ್ಯಡ್ ಮಾಡಬೇಕು. ನವಣೆ ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇನ್ನೊಂಚೂರು ನೀರನ್ನು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನೀಟಾಗಿ ಮಿಕ್ಸ್ ಕೊಟ್ಟರೆ ಆಯಿತು, ನವಣೆ ಪೊಂಗಲ್ ರೆಡಿ ಆಗುತ್ತೆ. ಲೈಟ್ ವೆಯ್ಟ್ ಆಗಿರುತ್ತೆ, ಹಾಗೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ನವಣೆ. ಸೊ ಈ ನವಣೆ ಪೊಂಗಲ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.